ಮಾತಾಡ್ತೀಯಾ? ಈಗ ಯಾರು ಗಾಡಿ ಓಡಿಸ್ಕೊಂಡ್ ಬಂದಿದ್ದು? ಗಾಡಿ ಓಡಿಸ್ಕೊಂಡ್ ಬಂದಿದ್ಯಾರು? ಗಾಡಿ ಚಾಲಕ ಕೋನಯ್ಯ? ಫೋನ್ ಮಾಡ್ತಾರಂತ. ನೀನೇ ತಗೊಂಡ್ ಬಂದಿರೋದು? ನೀನ್ ಡಿಎಲ್ ಕೊಡು. ಕಾಕಿ ಶರ್ಟ್ ಅಲ್ಲ, ಯೂನಿಫಾರ್ಮ್ ಹುಟ್ಟ ಇದು? ಡ್ರೈವರ್ ಹುಟ್ಟ ಇದು? ಡ್ರೈವರ್ ಓಡಿಸಿದ್ಯಾರು ಗಾಡಿ? ನಾನು ಓಡಿಸಿ ಗಾಡಿ ಓಡಿಸಿದ್ಯಾರಪ್ಪ? ಟ್ರಾಫಿಕ್ ಅಲ್ಲಿ ಹಂಗ್ ಹೊಡ್ಕೊಂಡ್ ಬತ್ತಿಯಲ್ಲ ಕಾಡ್ಬಿಸ್ನಲ್ಲಿ ರೋಡಲ್ಲಿ ನೀನು. ಯಾರಿಗಾರ ಏನಾರಾಗಿದೆ ಏನ್ ರೆಸ್ಪಾನ್ಸ್ ಕೊಡ್ತಿದ್ರು? ಬಿಡು ಅಣ್ಣ. ರವೀಣ ಹತ್ತೇಣ ಈ ಗಾಡಿ. पब्लिक सर्वेंट नहीं है यार, अरे बैठ रहा गाड़ी में नो परमिशन नहीं है ड्राइवर ठीक है बात कर लेगा छोड़ो तुम। यार बैठ रहे कल ಅಲ್ಲಿ ಬ್ರೇಕ್ ಹೆಂಗ್ ಮಾಡ್ಕೋನೆ? ಕಲ್ ನೋಡಿ ಬ್ರೇಕ್ ಹಿಡಿದಿಲ್ಲ ಅಂದ್ರೆ ಹಿಂದೆ ಟೈರ್ ಇಡೋದು. ಇದು ಹಿಂದೆ ಟೈರ್ तुम पकड़ो ना। ड्राइवर तुम है ना? ಏಯ್ ನಿಮ್ಗೆ ಹುಷಾರಿಲ್ವಾ? ಏನಾಗಿದೆ ಪ್ರಾಬ್ಲಮ್? ये गाड़ी में जाओ, उधर छोड़ रहा हो, ठीक है? बाद में ये गाड़ी में जाओ, ये ड्रॉप कर रहा, ठीक है? जान के बैठ रहे अभी कौन चल के आया? इधर से ऑटो चला के तुम आया ना, उधर से ऑटो चला के आया ना, फिर बैठा अंदर। अरे वो फोन करो। किसको फोन तू करो? बैठो भाई, फर्स्ट बैठो उधर। मैं नहीं फिर कैसे ऑटो चला के उधर? मेरे ऑटो को लग गया क्या? टच करके आया ना, फिर मेरे गाड़ी को कौन टच कर दिया? पैसे देता है? चलो देखो, यार बैठ तब बैठो भाई, बैठो भाई गाड़ी में। पेशेंट को उसको लेने दो। मैं लेके जाता हूँ, उधर बैठो, क्या करता है? अभी क्या है? बैठो अंदर, फोन करो। फोन तू बैठो गाड़ी के अंदर। ಈಗ ಹತ್ತಪ್ಪ ಗಾಡಿಗೆ ನೀನು. ಗಾಡಿ ಯಾರು ಓಡಿಸ್ಕೊಂಡ್ ಬಂದಿದ್ದು? ಹೆಂಗ್ ಓಡಿಸ್ಕೊಂಡ್ ಬಂದೆ ಮತ್ತೆ? ನೀನ್ ಗಾಡಿ ಡಿಎಲ್ ಇಲ್ಲ ಅಂದ್ರೆ? ಸುಮನ್ಗಲ್ಲ, ನೀನ್ ಯಾರಿಗಾನು ಮಾಡ್ಕೋ. ನೀನ್ ಹತ್ತಪ್ಪ ಗಾಡಿ. ಏ ಥ್ರೋ ಮಾಡ್ಕೊಂಡ್ ನಡಿ, ಥ್ರೋ ಮಾಡ್ಕೊ ಹೇಳ್ತೀನಿ ಗಾಡಿನ. ಹತ್ತು. ಏಯ್ ನಿನ್ನ ಹತ್ರ ಡಿಎಲ್ ಇಲ್ಲ, ಹೆಂಗ ಬತ್ತೀಯ ರೋಡ್ಗೆ ನೀನು? ಇದೇನಿದು ಹುಟ್ಟಿದ್ದು? ಹಾ, ಯೂನಿಫಾರ್ಮ್ ಮೇಲೆ ಅವ್ನು ತೋರಿಸಿದ್ರೆ ಯೂನಿಫಾರ್ಮ್ ಇಲ್ಲಪ್ಪ ನಿಂದು. ಲೈಸೆನ್ಸ್ ಎಲ್ಲಿ? ಹಾ, ಯಾರಾದ್ರ ಮಾತಾಡಿಸ್ತೀಯಾ? हेलो, ಡಿಎಲ್ ಇಲ್ದಲ್ಲ ಹೆಂಗ ಬತ್ತೀಯ ನೀನ್ ರೋಡ್ಗೆ? हेलो, हॉस्पिटल लेके आए थे? हॉस्पिटल इधर लेके आया था। ये बोल ಹಲೋ, ಇವರು ಡಿಎಲ್ ಇಲ್ಲ ಏನಿಲ್ಲ, ಹೆಂಗ್ರಿ ರೋಡ್ ಬಿಡ್ತೀರಾ ಗಾಡಿಗಳನ್ನ? ಯಾರು ಇವನು? ಏನಪ್ಪ ನಿನ್ನ ಹೆಸರು? ಏಯ್ ನಿನ್ನ ಹೆಸರು ಹೇಳಲ್ಲ. ಯಾವನ ಓಡಿಸಿದ್ ಗಾಡಿ? बाबुल। ಯಾರು ಓಡಿಸಿದ್ ಗಾಡಿ? बाबुल। ಹಾ, ಯಾರಿದ್ ಬಾಬುಲ್? ಅವ್ನು ಡಿಎಲ್ ಇಲ್ಲ ಎಲ್ಲ ಏನಿಲ್ಲ, ಹೆಂಗ್ರಿ ಬಿಡ್ತೀರಾ ರೋಡ್ಗೆ ಗಾಡಿಗಳನ್ನ? ತೋರ್ಸಕ್ ಹೇಳಿ ಅವನಿಗೆ, ತೋರ್ಸಕ್ ಹೇಳಿ. ಡಿಎಲ್ ತಿಕ್ಕೋ ಬೈ, ತೋರ್ಸು ಡಿಎಲ್ ತೋರ್ಸು. ಈ ಗಾಡಿ ಹೆಂಗೆ ನೀವು ಪರ್ಮಿಷನ್ ಕೊಟ್ಟಿದಾರ ರೋಡ್ಗೆ ಬರಕ್ಕೆ? ಏ ನಿಮ್ ಕತೆ ಎಲ್ಲ ಬೇಡಪ್ಪ. ರೋಡ್ಗೆ ಹೆಂಗಪ್ಪ ಬಂತು ಗಾಡಿ? ರೋಡ್ಗೆ ಹೆಂಗ್ ಬಂತು? ಈಗ ನನ್ ಕನ್ಫರ್ಮೇಶನ್ ಬೇಕು. ಈ ಗಾಡಿ ರೋಡ್ಗೆ ಬರಕ್ಕೆ ಪರ್ಮಿಷನ್ ಐತೋ ಇಲ್ವೋ ಅಂತ. ನಾವ್ ಯಾರೋ ಡ್ರೈವರ್ ಅಣ್ಣ, ನಾನು ಡ್ರೈವರ್ ಮಾತಾಡ್ತಾ ಇರೋದು. ಮತ್ ರೋಡ್ಗೆ ಹೆಂಗ್ ಬಂದೈತಣ್ಣ? ಇದು ಯಾವ್ದಣ್ಣ ಗಾಡಿ? ಇದು K537583. ಯಾಕಣ್ಣ ಹಾಸ್ಪಿಟ್ಲ್ ಬೇರೆ ಪಬ್ಲಿಕ್ ಸರ್ವಿಸ್ ಇಲ್ವಣ್ಣ ನಿಮ್ಗೆ? ಈ ಡೌಗಳು ಮಾಡ್ಬೇಡ್ರಿ ಅಣ್ಣ. ಈ ತರ ನಾವು ಬೇಜಾನ್ ನೋಡ್ಬಿಟ್ಟಿದೀರಿ. ಗಾಡಿ ಇಲ್ಲ ಅಂದ್ರೆ ಆಂಬುಲೆನ್ಸ್ ಬುಕ್ ಮಾಡ್ರಿ. 108 ಫ್ರೀ ಇಲ್ವಾ? ಈ ಗಾಡಿ ಹೆಂಗ್ ರೋಡ್ ಬಂತೇಳಿ? ಈಗ ಕೆಲ್ಸದೆಲ್ಲ ಇಲ್ಲ. ಈಗ ನನಗೆ ಇದಕ್ಕೆ ಇದು ಬೇಕು. ನನಗೆ ಏನು ಈ ಪರ್ಮಿಷನ್ ಐತಲ್ಲ, ರೋಡ್ಗೆ ಬಂದೈತಲ್ಲ. ಮತ್ತೆ ಇದು ಹೆಂಗಣ್ಣ ಬಂತು ರೋಡ್ಗೆ? ಯಾಕೆ 108 ಇಲ್ವಾ? ಹೋಗ್ಲಿ, ನಿಮ್ಮ ಹತ್ರ ದುಡ್ಡಿಲ್ಲ, 108 ಇಲ್ವಾ? ಬಾಯ್ ಈಗ ಡಿಎಲ್ ತೋರ್ಸಪ್ಪ. दिखा बोल रहे थे तुम भी दादी को यार लेकर चलना चाहिए, दिखा देना चाहिए मांग रहे थे। इधर मेरे को नहीं दिखाना था, उधर पुलिस को दिखाओ। आ जाओ। पुलिस को वो आ रहा है ना अभी। कौन आ रहा है? कौन आ रहा है? ए, तू आया था ना गाड़ी में? मैं आया था। हाँ, फिर नहीं तो मैं बुला रहा हूँ। अल्लाह बुलाना है क्या भाई? तुम्हारे को गाड़ी चाहिए क्या?
वो गाड़ी में हम ड्रॉप लोग करो। उसी लिए लेकर आए थे। नहीं, नहीं, बात वो हम गाड़ी में लोग ड्रॉप गाड़ी करो। सब स्टॉप है सर। गाड़ी यहाँ से लेके वहाँ इसको बस छोड़ने ही के लिए लाया हूँ। बैठो, मैं छोड़ रहा हूँ, मैं उसकी गाड़ी में छोड़ रहा हूँ, तू बैठो, आ जाओ आ जाओ भाई, क्या भी नहीं होता तुम्हारे को, क्या नहीं होता है तो परमिशन ಕೊಡಲ್ಲ ಕಲ್ ತೋರ್ಸು ಏನಾರಾದ್ರೆ ಹೊಡೆ ಕಲ್ಲು ಡ್ಯಾಶ್ ಬೋರ್ಡ್ ನೋಡಿ ಹೆಂಗೈತೆ ಇದು ಡ್ಯಾಶ್ ಬೋರ್ಡ್ ಇದು ಒಳಗಡೆ ವೈರ್ ತೋರ್ಸಿದ್ರು ಇನ್ನೂ ಜನ ಎಲ್ಲಿದ್ದೀರಾ ವೈರ್ಗಳೆಲ್ಲ ಏನ್ ಮಾಡ್ತೀವಿ ಆಂಧ್ರ ಆಂಧ್ರ ಜೊತೆ ಬಾದ್ರನ తెలుగు వస్తుందా తెలుగు ತೋಳ ತೋಳ ಕೆನಡಾನ ತೋಡ ತೋಡ ಕನ್ನಡ ನೀನು ಹತ್ತು ಗಾಡಿ ಇವನು ಹತ್ತಿಸ್ಕೋ ಅಲ್ಲೊಂದು ಫೈನ್ ಹತ್ತಿಸ್ತೀರಿ ಕಳಿಸ್ತೀರಿ ಬಾ ಕ್ಯಾಬ್ ಪ್ರಾಬ್ಲಮ್ नहीं है बैठो बैठो अरे जाओ ना साथ में कोई दिक्कत नहीं है जाओ बैठो हम यहाँ कटवा रहे हैं ना अरे वो भाई एक गाड़ी में ड्रॉप कर रहा हूँ मैं टेंशन मत लो ठीक है फोन करो ना कोई दिक्कत नहीं है ನೀನ್ ಗಾಡಿ ತಗೊಂತೀರಾ ಇಲ್ಲ ನಿನ್ ಗಾಡಿಲಿ ಬರ್ತೀನಿ ಅವನ ಗಾಡಿಲಿ ಅವ್ನು ಕರ್ಕೊಂಡ್ ಬರ್ತಾನೆ ನಮಸ್ಕಾರ ಸ್ನೇಹಿತರೆ, ನಮ್ಮೆಲ್ರಿಗೂ ಗೊತ್ತಿರ್ಬೋದು ಈಗಾಗಲೇ ಇವರು ಬಹಳ ಅಲರ್ಟ್ ಆಗ್ಬಿಟ್ಟು ಗಾಡಿಗಳನ್ನ ಯಾವ್ದನ್ನು ಹೊರಗಡೆ ಬಿಡ್ತಾ ಇಲ್ಲ. ನೋಡಿ ಅವನ ಹತ್ರ DL ಇಲ್ಲ, ಮತ್ತೆ ಗಾಡಿ ಯಾವ್ದನ್ನು ರೀತಿಯಲ್ಲಿ ನಮ್ಗೇನು ಗೊತ್ತೇ ಇಲ್ಲ ಕಳಿಸ್ಬಿಟ್ರು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಹತ್ತಣ ನೀನು ನಿನ್ ಗಾಡಿ ಎತ್ತಿ लेके जाता है इसका पास जाओ, तुम्हारे को कैबिन नहीं होता है ठीक है, एक उधर कंफर्मेशन करके फिर लेके आता है, टेंशन नहीं है, उसका गाड़ी नहीं तो मैं आके पिकअप कर रहा हूँ ठीक है, जाओ जाओ की इधर है ಅಲ್ಲೇ ಇತ್ತು, ಅಲ್ಲೇ ಇರಲಿ. ನೀವಲ್ಲಿ ಫೈನ್ ಹಾಕ್ಸ್ಬಿಟ್ಟು RTO ಒಂದು ಫೋನ್ ಹಾಕ್ಬಿಟ್ಟು RTO ಅದ್ರ ಕರೆಸ್ಬಿಟ್ಟು ಒಂದು ಫೈನ್ ಹಾಕ್ಸ್ಬಿಟ್ಟು ನನಗೆ ಫೋನ್ ಮಾಡಿ ನಾನು ಪಿಕಪ್ ಮಾಡಿಸ್ತೀನಿ. ಬಾ ಅಕ್ಷಯ್, ಹೆಂಗಾಗ್ಬಿಟ್ಟೈತೆ ಇವತ್ತಿನ ಪರಿಸ್ಥಿತಿ ಅಂದರೆ ಡ್ರೈವರ್ಗಳ್ದು ನೋಡಿ. RTOದವ್ರಿಗೆ ನೂರಾರು ಬಾರಿ ಮನವಿ ಕೊಟ್ಟರು, ಅಥವಾ ನಾವು ಇದಕ್ಕೆ ಸ್ಪೆಷಲ್ ಸ್ಕ್ವಾಡ್ ಹಾಕಿ ಅಂದ್ರು ಸಹ ಯಾವ್ದು ಹಾಕೋದಕ್ಕೂ ರೆಡಿ ಇಲ್ಲ. ಯಾಕೆಂದ್ರೆ ಈ ಎಮ್ಮೆ ಚರ್ಮ ಅಂತಾರಲ್ಲ, ಎಮ್ಮೆ ಚರ್ಮ ಆಗ್ಬಿಟ್ಟಿದೆ ಈ RTO ಡಿಪಾರ್ಟ್ಮೆಂಟ್ ಆ ರೀತಿ ಆಗೋಗಿದೆ. ಯಾಕೆಂದ್ರೆ ಅದೇ ಇವತ್ತು ಯಾರನ್ನು ಒಬ್ರು ಪಬ್ಲಿಕ್ ಅವರು ಆಟೋದವರು ಮೀಟರ್ ಹಾಕೊಂಡು ಬಂದಿಲ್ಲ ಅಂದ್ರೆ ಬೆಳಗ್ಗೆನೆ ಬಂದು ರೋಡಲ್ಲಿ ನಿಂತ್ಕೊಂಡು ಗಾಡಿಗಳನ್ನ ಹಿಡಿ ಅಂತ ಕೆಲಸ ಮಾಡ್ತಾರೆ. ಖಂಡಿತ ಒಳ್ಳೆ ಕೆಲಸ, ಅದನ್ನ ನಾವು ಒಪ್ತೀರಿ. ಯಾಕೆಂದ್ರೆ ಕೆಲವೊಬ್ರು ಚಾಲಕರು ಮೀಟರ್ ಹಾಕಲ್ಲ, ತೊಂದರೆ ಕೊಡ್ತಾರೆ. ಖಂಡಿತ ಅಂಥವ್ರಿಗೆ ನೀವು ಯಾವುದೇ ಒಂದು ಶಿಕ್ಷೆ ಕೊಟ್ಟರು ಸಹ ನಾವು ಅದನ್ನ ಕೇಳಲ್ಲ. ಆದ್ರೆ ಅದೇ ರೀತಿಯಲ್ಲಿ ಆಟೋ ಚಾಲಕರಿಗೂ ಸಹ ತೊಂದರೆ ಆಗಂತ ಸಂದರ್ಭದಲ್ಲಿ ನೀವು ಸಹ ರೋಡ್ಗೆ ಇಳಿದು ಈ ಕೆಲಸಗಳನ್ನ ಮಾಡಬೇಕು. ನಿಮ್ಮ ಕೈಲಿ ತಾಕತ್ತಿಲ್ಲ, ನಾವುಗಳು ಮಾಡ್ತಾ ಇದ್ದೀರಿ, ಇದಕ್ಕೆ ಪ್ರೋತ್ಸಾಹ ಕೊಡೋಂಥದ್ದನ್ನು ಮಾಡಿ. ಯಾಕೆಂದ್ರೆ ಇವತ್ತು ಬೆಳಗ್ಗೆಯಿಂದ ಒಂದು ಗಾಡಿ ತೆಗ್ದಿಲ್ಲ, ಒಂದು ಗಾಡಿ ರೋಡ್ಗೆ ಬಂದಿಲ್ಲ, ಎಲ್ಲ ಗಾಡಿಗಳನ್ನ ಹಬ್ಬಲ್ ಹಾಕ್ಬಿಟ್ಟು ಲಾಕ್ ಮಾಡಿದ್ದಾರೆ. ಮತ್ತೆ ಒಂದು ಗಾಡಿ ಹೊರಗಡೆ ಬರುತ್ತೆ, ನಡಿ ಅಕ್ಷಯ್, ಒಂದು ಗಾಡಿ ಹೊರಗಡೆ ಬರುತ್ತೆ, ಬಂದು ನಮ್ಮ ಒಬ್ರು ಯಾರೋ ಆಟೋ ಕೇಳ್ತಾರೆ, ಇಂದಿರಾನಗರ ಬಾ ಅಂತ. ಅವನ ಬಿಹೇವಿಯರ್ ಯಾವ ರೀತಿ ಇತ್ತು ಅಂದ್ರೆ ಯಾವುದೋ ಬೇರೆ ರಾಜ್ಯದಿಂದ. ನೋಡಿ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಇವ್ರು ಯಾರು ಸಹ ಕರ್ನಾಟಕದವರಲ್ಲ, ಬೇರೆ ಅನ್ಯ ರಾಜ್ಯದಿಂದ ಬಂದಿರೋ ಅಂಥವ್ರು. ಇವ್ರಿಗೆ ಕಸ್ಟಮರ್ಗಳ ಹತ್ರ ಯಾವ ರೀತಿ ನಡ್ಕೊಬೇಕು ಅನ್ನೋದು ಗೊತ್ತಿರಲ್ಲ. ಹೆಂಗ್ ಬೇಕಾ ಆ ಥರ ಮಾತಾಡ್ತಾರೆ, ಯಾವ ರೀತಿ ಬೇಕಾ ಆ ರೀತಿ ನಡವಳಿಕೆನ ತೋರಿಸ್ತಾರೆ ಸಾರ್ವಜನಿಕರ ಹತ್ರ. ಆಗೇನಾಗುತ್ತೆ, ಯಾವುದೇ ಆಗಲಿ 3 ಚಕ್ರ ಇದೆ ಆಟೋದವರು, ಅವನು ಯಾವನಾನು ಆಗಿರಲಿ, ಎಲ್ಲಿಂದ ನಾನು ಬಂದಿರಲಿ, ಏನಾನು ಮಾಡಲಿ, ಬರ ಅಂಥದ್ದು ಆಟೋ ಚಾಲಕರು ಸರಿ ಇಲ್ಲ ಅನ್ನೋದು. ಹಾಗಾಗಿ ಇವತ್ತೇನು ಮಹದೇವಪುರ ಭಾಗಕ್ಕೆ ಬಂದಿದ್ದೀರಿ. ಖಂಡಿತವಾಗಿ ಈ ಒಂದು ಹಬ್ಗಳಲ್ಲಿ ಮಾಡ್ತಾರ ಅಂತ ಈ ಒಂದು ಭ್ರಷ್ಟಾಚಾರ ಮತ್ತೆ ಇದಕ್ಕೆ ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೋ ಗೊತ್ತಿಲ್ಲ, ಅಧಿಕಾರಿಗಳಾಗಿರ್ಬೋದು ಅಥವಾ ಯಾರನ್ನಾಗಿರ್ಬೋದು. ಮನವಿನ ಕೊಟ್ಟಿದ್ದೀರಿ, ಮುನ್ರಾಜ್ ಫೋನ್ 7 ರಿಂದ 8 ಸಲ ಮನವಿನ ಕೊಟ್ಟಿದ್ದೀರಿ. ಆದ್ರೂ ಸಹ ಯಾವುದೇ ಒಂದು ಜವಾಬ್ದಾರಿಯುತ ಕೆಲಸನ RTO ಅಧಿಕಾರಿಗಳು ಮಾಡ್ತಾ ಇಲ್ಲ. ಯಾಕೆಂದ್ರೆ ಇವತ್ತು ರೋಡಲ್ಲಿ ನಿಂತು ಹಿಡಿದ್ರೆ ಈ ರೀತಿ ಆಗಂತ ಅನಾಹುತಗಳನ್ನ ಅಥವಾ ಈ ರೀತಿ ಸಾರ್ವಜನಿಕರಲ್ಲಿ ಒಂದು ಭಯ ಹುಟ್ಟಿಸೋ ಅಂತ ಒಂದು ಪರಿಸ್ಥಿತಿನ ಕಂಟ್ರೋಲ್ ಮಾಡ್ಬೋದು. ಆದ್ರೆ ಇವ್ರು ಹೆಂಗೆ ಅಂದ್ರೆ ಇವರ ಬಂಡವಾಳಕ್ಕೆ ಅಥವಾ ಇವರೇನೋ ಕೊಡ್ತಾರೋ ಏನೋ ಗೊತ್ತಿಲ್ಲ, ಇವರ ಒಂದು ದುಡ್ಡು ಕಾಸು ವ್ಯವಹಾರಕ್ಕೋಸ್ಕರ ಇವ್ರನ್ನ ಯಾರೂ ಸಹ ರೋಡಲ್ಲಿ ಹಿಡಿಯೋಂಥ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇವತ್ತು ನಮ್ಮವರು ಬಾಡಿಗೆ ಕೇಳಿದ್ರೆ ಬರಲ್ಲ ಹೋಗಲ್ಲ ಅನ್ನೋ ಲೆಕ್ಕಾಚಾರ, ಅಥವಾ ನಾನು ಯಾಕೆ ಬರಬೇಕು ಅನ್ನೋ ದುರಹಂಕಾರಗಳು, ಈ ರೀತಿಯ ನಡವಳಿಕೆಗಳು ಆಟೋ ಚಾಲಕರ ವರ್ಗವನ್ನ ಸಾರ್ವಜನಿಕರು ದೋಷಣೆ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾವೆ.
ಹಾಗಾಗಿ ಈಗ ಅದೇನು ಈ ಗಾಡಿ ಮುಂದೆ ಹೋಗ್ತಾ ಇದೆ. ಈ ಗಾಡಿನ ಖಂಡಿತವಾಗಿ RTO ಹಾಕಿ ಸೀಸ್ ಮಾಡಿಸೋಂಥ ಕೆಲಸ ಖಂಡಿತವಾಗಿ ಮಾಡ್ತೀರಿ. ಹಾಗೆ ಈ ಗಾಡಿಗಳು ಏನು ನಾವು ಈಗಾಗಲೇ ಒಂದು ವಾರದಿಂದ RTO ಹಾಕಿಸ್ತಾ ಇದ್ದೀರಿ. RTOದವ್ರು ಯಾವ ರೀತಿ ಕ್ರಮ ತಾಣ್ತಾ ಇದ್ದಾರೆ ಅಂತ ಇವತ್ತೇ ಸಹ ಕಮಿಷನರ್ ಹತ್ರ ಹೋಗಿ ಈ ಗಾಡಿಗಳ ವಿರುದ್ಧವಾಗಿ ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಬೇಕು. ಹಾಗಾಗಿ ಅಲ್ಗೂ ಸಹ ಹೋಗೋಂಥ ಕೆಲಸ ಮಾಡ್ತಾ ಇದ್ದೀರಿ. ಇನ್ನೊಂದು 10 ನಿಮಿಷ ಹಬ್ಬತ್ರ ಹೋಗಿ ಖಂಡಿತವಾಗಿ ನಿಮಗೆ ಮುಂದಿನ ವಿಚಾರಗಳನ್ನ ತಿಳಿಸ್ಕೊಡೋ ಅಂತ ಕೆಲಸ ಮಾಡ್ತೀನಿ.